ಐಮ್ ಡಾಕ್ಟರ್ ಲೋಹಿತಾ ಕೃಷ್ಣ. ನಾನು ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಸ್ ಅ ಬ್ರೆಸ್ಟ್ ಸರ್ಜನ್. ಸೊ ಇವತ್ತು ವಿಲ್ ಟಾಕ್ ಅಬೌಟ್ ನಿಪ್ಪಲ್ ಡಿಸ್ಚಾರ್ಜ್. ನಿಪ್ಪಲ್ಲಿಂದ ಏನಾದರೂ ಲಿಕ್ವಿಡ್ ಡಿಸ್ಚಾರ್ಜ್ ಬರೋದು. ಸೊ ಈ ಡಿಸ್ಚಾರ್ಜ್ ಬರೋದು ತುಂಬ ಲೇಡೀಸ್ ನೋಡ್ಕೋತಾ ಇರ್ತಾರೆ, ಏನೋ ಬಂದಿದೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಇದರಲ್ಲಿನೂ 2-3 ಡಿಫ್ರೆಂಟ್ ವೆರೈಟೀಸ್ ಅದೆಲ್ಲ ಇರುತ್ತೆ. ಒಂದು ರೆಡ್ ಕಲರ್ ನಿಪ್ಪಲ್ ಡಿಸ್ಚಾರ್ಜ್ ಅಂದರೆ ಬ್ಲಡ್ ಥರ ಬರ್ತಾ ಇದೆ ಅಂತಂದರೆ ಖಂಡಿತ ಡಾಕ್ಟರ್ಗೆ ಹೋಗಿ ತಕ್ಷಣ ತೋರಿಸ್ಕೋಬೇಕು. ನೆಕ್ಸ್ಟ್ ಥಿಂಗ್ ವಿಲ್ ಬಿ ಗ್ರೀನ್ ಕಲರ್ ಬರ್ತಾ ಇದೆ, ಇಲ್ಲ ಯೆಲ್ಲೋ ಕಲರ್ ಬರ್ತಾ ಇದೆ. ಕೆಲವು ಟೈಮ್ ಕಲರೇ ಇಲ್ಲ ಅಂತ ಅನ್ನಿಸ್ಬೋದು. ಆ್ಯಂಡ್ ಕೆಲವ್ರಿಗೆ ಹಾಲು ಥರ ವೈಟಾಗಿ ಡಿಸ್ಚಾರ್ಜೂ ಬರ್ಬೋದು. ಸೊ ಇದು ಯಾವಾಗನೂ ನೀವು ಚೆಕ್ ಮಾಡಿಕೊಂಡು ಒಂದ್ಸತಿ ಡಾಕ್ಟರ್ ಕಡೆ ಹೋಗಿ ಎಕ್ಸಾಮಿನೇಷನ್ ಮಾಡ್ಕೊಂಡಿದ್ರೇ ಒಳ್ಳೆಯದು. ಸೊ ರೆಡ್ ಕಲರ್ ಆ ಥರ ಬರ್ತಾ ಇದೆ ಅಂತಂದರೆ ಮ್ಯಾಮೋಗ್ರಾಮ್ ಅದೆಲ್ಲ ಮಾಡಿ ಇನ್ನೊಂದ್ಸತಿ ಚೆಕ್ ಮಾಡಬೇಕಾಗತ್ತೆ. ಈ ನಿಪ್ಪಲ್ ಡಿಸ್ಚಾರ್ಜ್ ಏನಿರುತ್ತೇನೋ ಪೇಷಂಟ್ ನಮಗೆ ಫಸ್ಟ್ ಬಂದಾವಾಗ ನಾವು ಕೇಳ್ತೀವಿ, ಈ ನಿಪ್ಪಲ್ ಡಿಸ್ಚಾರ್ಜ್ ಒಂದು ಸೈಡ್ ಇದೆಯಾ, ಎರಡೂ ಸೈಡಿಂದನೂ ಬರ್ತಾ ಇದೆಯಾ, ಒಂದು ನಿಪ್ಪಲ್ ಮೇಲಿಂದ ಒಂದೇ ಜಾಗನಿಂದ ಬರ್ತಾ ಇದೆಯಾ, ಇಲ್ಲ 2-3 ಹೋಲ್ಸಿಂದನೂ ಈ ನಿಪ್ಪಲ್ ಡಿಸ್ಚಾರ್ಜ್ ಬರ್ತಾ ಇದೆಯಾ, ಆಮೇಲೆ ಅದರದ್ದು ಕಲರ್ ಹೆಂಗಿದೆ, ನೀರು ಥರ ಬರ್ತಾ ಇದೆಯಾ, ಗಟ್ಟಿ ಥರ ಬರ್ತಾ ಇದೆಯಾ, ಇಲ್ಲ ಪೇಸ್ಟ್ ಥರ ಆ ಥರ ಏನಾದರೂ ಬರ್ತಾ ಇದೆಯಾ ಅಂತ. ಆ್ಯಂಡ್ ಕೆಲವರ್ ಟೈಮ್ ಒತ್ತಿದ್ರೇ ಬರುತ್ತೆ, ಕೆಲವರ್ ಟೈಮ್ ಪೇಷಂಟಿಗೆ ಗೊತ್ತಿರಲ್ಲ, ಬೆಳಗ್ಗೆ ಎದ್ಕೊಂಡು ನೋಡ್ತಾರೆ ಬಟ್ಟೆ ಕಡೆ ಏನಾದರೂ ವೆಟ್ ಆಗಿದೆ, ಏನೋ ಸ್ಟೇನ್ ಆಗಿದೆ ಅಂತ ನೋಡ್ಕೋಬೋದು. ಸೊ ಆ ಥರ ಇದೆ ಅಂದರೆ ಫಸ್ಟ್ ನಾವು ಇದೆಲ್ಲ ಎವ್ಯಾಲ್ಯೂಯೇಟ್ ಮಾಡಿಕೊಂಡು ಒಂದು ಮ್ಯಾಮೋಗ್ರಾಮ್, ಒಂದು ಅಲ್ಟ್ರಾಸೌಂಡ್ ಮಾಡಿ ಆ ಡಕ್ಟ್ಸ್ ಇನ್ಸೈಡಲ್ಲಿ ಏನಾದರೂ ಗ್ರೋತ್, ಟಿಶ್ಯೂ ಗ್ರೋತ್ ಆಗಿದೆಯಾ, ಆ ಡಕ್ಟ್ಸ್ ಏನಾದರೂ ಬ್ಲಾಕ್ ಆಗಿದೆಯಾ, ಬಿಕಾಸ್ ಆಫ್ ದಟ್ ರೀಸನ್ ಈ ಥರ ನಿಪ್ಪಲ್ ಡಿಸ್ಚಾರ್ಜ್ ಬರ್ತಾ ಇದೆಯಾ ಅಂತ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು. ಈ ನಿಪ್ಪಲ್ ಡಿಸ್ಚಾರ್ಜ್ ಏನು ಬರ್ತಾ ಇದೆನೋ ಅದನ್ನು ಒಂದು ಗ್ಲಾಸ್ ಪ್ಲೀಸ್ ಸ್ಲೈಡ್ ಅಂತ ಹೇಳ್ತೀವಿ, ಆ ಸ್ಲೈಡ್ ಮೇಲೆ ಹಾಕಿ ಮೈಕ್ರೋಸ್ಕೋಪ್ ಅಂಡರ್ ಟೆಸ್ಟ್ ಮಾಡಿ ನೋಡ್ತೀವಿ ಏನು ಥರ ಸೆಲ್ಸ್ ಇದೆ ಆ ನಿಪ್ಪಲ್ ಡಿಸ್ಚಾರ್ಜಲ್ಲಿ ಅಂತ. ಆವಾಗ ನಮ್ಗೆ ಗೊತ್ತಿರುತ್ತೆ ಪಥಾಲಜಿ, ಲೈಕ್ ಯಾಕೋಸ್ಕರ ಈ ಥರ ನಿಪ್ಪಲ್ ಡಿಸ್ಚಾರ್ಜ್ ಆಗಿದೆ, ಬಿಕಾಸ್ ಏನಾದರೂ ಈ ಪಾರ್ಟಿಕಲ್ಸ್ ಡಕ್ಟಲ್ಲಿ ಅಕ್ಯುಮ್ಯುಲೇಟ್ ಆಗಿ ಈ ಥರ ಆಗಿದೆಯಾ, ಇಲ್ಲ ಬೇರೆ ಏನಾದರೂ ಕಾರಣ ಇದೆಯಾ ಅಂತ. ಒಂದ್ಸತಿ ಇದು ಆ್ಯಂಡ್ ಮ್ಯಾಮೋಗ್ರಾಮ್ ಅಲ್ಟ್ರಾಸೌಂಡ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ಕೆಲವ್ರಿಗೆ ವಯಸ್ಸು ಹೆಚ್ಚಾಗ್ತಾ ಆಗ್ತಾ ಡಕ್ಟ್ಸ್ ಸ್ವಲ್ಪ ಫ್ಲ್ಯಾಟ್ ಆಗಿಬಿರುತ್ತೆ, ಡಕ್ಟೆಕ್ಟೇಷಿಯಾ ಅಂತ ಹೇಳ್ತೀವಿ ಇದನ್ನು. ಸೊ ಆ ಥರ ಬಂದವ್ರಿಗೂ ಈ ಥರ ಗ್ರೀನ್ ಕಲರ್ ನಿಪ್ಪಲ್ ಡಿಸ್ಚಾರ್ಜ್ ಇರುತ್ತೆ, ಸ್ವಲ್ಪ ಎಲ್ಡರ್ಲಿ ಲೇಡೀಸ್ಗೆ ಇರುತ್ತೆ. ಅಲ್ಟ್ರಾಸೌಂಡ್ ಮಾಡಿದವಾಗ ಈ ಡಕ್ಟ್ಸ್ ಇನ್ಸೈಡಲ್ಲಿ ಏನು ಮಾಂಸ ಗ್ರೋತ್ ಥರ ಇಲ್ಲ, ಬಟ್ ಆ ಡಕ್ಟೇ ಸ್ವಲ್ಪ ದಪ್ಪದಾಗಿದೆ. ನಾರ್ಮಲ್ ಡಕ್ಟ್ಗಿಂತ ಈ ಡಕ್ಟ್ ಸೈಜ್ ಸ್ವಲ್ಪ ದಪ್ಪದಾಗಿದೆ. ಸೊ ಅದಕ್ಕೆ ಅಲ್ಲಿ ಈ ಲಿಕ್ವಿಡ್ ಅಕ್ಯುಮ್ಯುಲೇಟ್ ಆಗಿ ಆಚೆ ಬರ್ತಾ ಇದೆ ಥರ ಇರುತ್ತೆ. ಆ ಥರ ಇದ್ದವಾಗ ಇಲ್ಲ ಕೆಲವರಿಗೆ ಓನ್ಲಿ ಒಂದು ಸಿಂಗಲ್ ಡಕ್ಟಿಂದ ಬರುತ್ತೆ, ಒಂದು 3-4 ಡಕ್ಟ್ ಇಲ್ಲ ನಿಪ್ಪಲಲ್ಲಿ, ಒಂದು ಸಿಂಗಲ್ ಡಕ್ಟಿಂದ ಬರುತ್ತೆ. ಆವಾಗ ಒಂದು ಚಿಕ್ಕ ಆಪ್ರೇಷನ್ ಮಾಡಿ ಆ ಒಂದು ಸಿಂಗಲ್ ಡಕ್ಟ್ ಮಾತ್ರನೇ ತೆಗೆಯೋ ಥರ ಆಪ್ರೇಷನ್ ಮಾಡ್ಕೋಬೋದು. ಆವಾಗ ನಿಪ್ಪಲ್ ಡಿಸ್ಚಾರ್ಜು ಸ್ಟಾಪ್ ಆಗುತ್ತೆ. ಆ್ಯಂಡ್ ವಾಟ್ ಎವರ್ ದಟ್ ಸ್ಪೆಸಿಮೆನ್ ಇದೇನೋ ಅದೂ ಪೆಥಾಲಜಿ ಎಕ್ಸಾಮಿನೇಷನ್ಗೆ ಹೋಗುತ್ತೆ. ಅಲ್ಟ್ರಾಸೌಂಡಲ್ಲಿ ತುಂಬ ಡಕ್ಟ್ಸ್ ಎಲ್ಲ ಡೈಲೇಟೆಡ್ ಆಗಿದೆ, ದಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಇನ್ನೊಂದು ಚಿಕ್ಕ ಆಪ್ರೇಷನ್ ಮಾಡಿ ಆ ಡಕ್ಟ್, ಆ ಪೈಪ್ಗಳೇನಿರ್ತಾವೋ ಆ ಪೈಪ್ಗಳನ್ನ ಕಟ್ ಮಾಡಿ ಟೈ ಮಾಡ್ತೀವಿ. ಆವಾಗ ಆಚೆಗೆ ನಿಪ್ಪಲ್ ಡಿಸ್ಚಾರ್ಜ್ ಬರಲ್ಲ. ಸೊ ಈ 2-3 ಪ್ರೊಸೀಜರ್ಸ್ ಇರುತ್ತೆ ನಿಪ್ಪಲ್ ಡಿಸ್ಚಾರ್ಜನ್ನು ನಾವು ಟ್ಯಾಕಲ್ ಮಾಡಬೇಕು. ಆ್ಯಂಡ್ ಸಮ್ಟೈಮ್ಸ್ ಈ ನಿಪ್ಪಲ್ ಡಿಸ್ಚಾರ್ಜಸ್ ಇದೆಲ್ಲ ಈ DCISಗೂ ಇರುತ್ತೆ, ಕಾರ್ಸಿನೋಮಾ ಇನ್ ಸಿಟು ಅಂತ ಹೇಳ್ತೀವಿ, ಪ್ರೀ ಕ್ಯಾನ್ಸರಸ್ ಕಂಡೀಷನ್ಸ್ ಆ ಥರನೂ ಇರ್ಬೋದು. ಸೊ ಅದಕ್ಕೆ ನಿಪ್ಪಲ್ ಡಿಸ್ಚಾರ್ಜ್ನ ಸ್ವಲ್ಪ ಒಂದ್ಸತಿ ಡಾಕ್ಟರ್ ಕಡೆ ಹೋಗಿ ಚೆಕ್ ಮಾಡಿಕೊಂಡು ಏನಾದರೂ ತೊಂದರೆ ಇದೆಯಾ ಇಲ್ವಾ ಅಂತ ಅಂಡರ್ಸ್ಟ್ಯಾಂಡಿಂಗ್ ಇರೋದೇ ಬೆಟರ್ ಯಾವಾಗನೂ. ಸೇಮ್ ರೆಡ್ ಕಲರ್ ನಿಪ್ಪಲ್ ಡಿಸ್ಚಾರ್ಜ್ ಅಂದ್ರೂ ಈ ಟೆಸ್ಟ್ಗಳೆಲ್ಲ ಮಾಡಿ ಬ್ರೆಸ್ಟಲ್ಲಿನೂ ಬ್ಯಾಕ್ ಸೈಡ್ ಏನು ಗಡ್ಡೆಗಳಿಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಕೆಲವರ ಸತೆ ಪ್ಯಾಪಿಲರಿ ನಿಯೋಪ್ಲಾಸಮ್ ಅಂತ ಹೇಳಿಬಿಡ್ತಾರೆ. ಸೊ ಆವಾಗಂತೂ ಆ ಚಿಕ್ಕ ಗಡ್ಡೆ ಎಲ್ಲಿಂದ ಈ ನೀರು ಬರ್ತಾ ಇದೆನೋ ಅಲ್ಲ ಆ ಡಕ್ಟ್ ಅದು ತೆಗಿಬೇಕಾಗ್ಬೋದು. ಆ ತೆಗಿಯೋದು ಅದು ದೊಡ್ಡ ಆಪ್ರೇಷನ್ ಅಲ್ಲ, ಬೆಳಗ್ಗೆ ಬಂದು ಡೇ ಕೇರ್ ಪ್ರೊಸೀಜರ್ ಥರನೇ ಮಾಡೋದು ಥರ ಪ್ರೊಸೀಜರ್. ಸಿಂಗಲ್ ಡಕ್ಟನ್ನು ತೆಗಿಯೋದು ಮೈಕ್ರೋಡೊಕೆಕ್ಟಮಿ ಅಂತ ಹೇಳ್ತೀವಿ. ಪೂರ್ತಿ ಡಕ್ಟ್
ಡಕ್ಟ್ಸ್ ತೆಗಿಯೋದು ವೈಡ್ ಎಕ್ಸಿಷನ್ ಆಫ್ ಡಕ್ಟ್ಸ್ ಅಂತ ಹೇಳ್ತೀವಿ. ಸೊ ಈ ಪ್ರೊಸೀಜರ್ ಮಾಡ್ಕೊಂಡಿದ್ರೆ ಮುಂಚೆ ಈ ಥರ ಡಕ್ಟಿಂದ ಡಿಸ್ಚಾರ್ಜ್ ಅದೆಲ್ಲ ಇರಲ್ಲ. ಬಟ್ ಡೆಫಿನೆಟ್ಲಿ ಎಕ್ಸಾಮಿನೇಷನ್ ಅಂತೂ ಬೇಕು ನಿಪ್ಪಲ್ ಡಿಸ್ಚಾರ್ಜ್ಗೆ. ಆ್ಯಸ್ ಟೋಲ್ಡ್ ಪ್ರೀವಿಯಸ್ಲಿ, ಕೆಲವರಿಗೆ ಸ್ಟ್ರೆಸ್ ಲೆವೆಲ್ಸ್ಗೂ ಇರ್ಬೋದು. ಐ ಮೀನ್ ನಾಟ್ ಆಲ್ ಡಿಸ್ಚಾರ್ಜಸ್ ಏನೋ ತೊಂದರೆ ಇದ್ದಾವಾಗನೇ ಬರುತ್ತೆ. ಸೊ ಅದಕ್ಕೆ ಅದನ್ನು ಎವ್ಯಾಲ್ಯೂಯೇಟ್ ಮಾಡೋದು ಕರೆಕ್ಟ್ ಇರುತ್ತೆ. ಒಂದು ಏಜ್ ಅಲ್ಲಿ ನಿಪ್ಪಲ್ ಡಿಸ್ಚಾರ್ಜ್ ನೋಡಿದರೆ ಒಂದು ಡಯಾಗ್ನೋಸಿಸ್ ಇರುತ್ತೆ ನಮಗೆ. ಸೊ ಹಾಲು ಕುಡಿಸುವಾಗ ಈ ಥರ ನಿಪ್ಪಲ್ ಡಿಸ್ಚಾರ್ಜ್ ಬಂದಿದೆ, ಏನಾದರೂ ಪೇಸ್ಟ್ ಥರ ಬಂದಿದೆ ಅಂತಂದರೆ ಬೇರೆ ಥರ ಸಲಹೆ ಕೊಡ್ತೀವಿ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ. ಸ್ವಲ್ಪ ವಯಸ್ಸು ಹೆಚ್ಚೋರು, ಎಲ್ಡರ್ಲಿ ಲೇಡೀಸ್ಗೆ ಬಂದಿದೆ ಅಂತ ಡಕ್ಟ್ ಫ್ಲ್ಯಾಟ್ ಆಗಿದೆ ಅದಕ್ಕೆ ಬಂದಿದೆ ಅಂತ ಹೆಂಗೆ ಹೇಳ್ತೀವಿ. ಕೆಲವರು ಸತ್ತು ಏನೂ ಮಾಡಲ್ಲ, ನಾವು ಡಕ್ಟ್ಸ್ ಬ್ಯಾಕ್ ಸೈಡ್ ಏನು ಮಾಂಸ ಗ್ರೋತ್ ಇಲ್ಲ, ಪ್ಲಸ್ ವಾಟ್ ಡು ಯು ಕಾಲ್ ದಟ್, ಗ್ರೋತ್ ಇಲ್ಲ ಅಂತ ಬಂದರೆ ಏನು ಮಾಡೋದು ಅವಶ್ಯಕತೆನೂ ಇರಲ್ಲ. ಸೊ ಒನ್ ಥಿಂಗ್ ಮ್ಯಾನೇಜ್ ಮಾಡ್ಕೋಬೇಕು. ಸೊ ನಿಪ್ಪಲ್ ಡಿಸ್ಚಾರ್ಜ್ ಯಾರಾದರೂ ನೀವು ನೋಡ್ಕೊಂಡಿದ್ರಿ, ಇಲ್ಲ ನಿಮ್ಮ ಪರಿಚಯದವ್ರು ಯಾರಾದರೂ ನೋಟಿಸ್ ಮಾಡಿದ್ದಾರೆ ಅಂದರೆ ನೀವು ಅವ್ರಿಗೂ ಎಡ್ಯುಕೇಟ್ ಮಾಡ್ಬೋದು, ನಿಪ್ಪಲ್ ಡಿಸ್ಚಾರ್ಜ್ ಇದೆಯಾ ಒಂದ್ಸತಿ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಳ್ಳಿ ಅಂತ. ಈ ನಿಪ್ಪಲ್ ಡಿಸ್ಚಾರ್ಜ್ ಇದ್ದವ್ರಿಗೆ ಸ್ವಲ್ಪ ನಿಪ್ಪಲ್ ಹತ್ರ ಸ್ವಲ್ಪ ರೆಡ್ನೆಸ್ ಆ ಥರನೂ ನೋಟಿಸ್ ಮಾಡ್ಕೋಬೋದು. ಪೆರಿಡಕ್ಟಲ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಇದನ್ನು, ಪೆರಿಡಕ್ಟಲ್ ಮ್ಯಾಸ್ಟೈಟಿಸ್ ಅಂತ. ಅಂದರೆ ಆ ಡಕ್ಟ್ ಏನಿರ್ತಾವೋ ಆ ಡಕ್ಟ್ ಇನ್ಫೆಕ್ಷನ್ ಆಗಿದೆ ಅಂತ. ಆ ಡಕ್ಟ್ ಅನ್ನೋದು ಬರೀ ನಿಪ್ಪಲ್ ಬ್ಯಾಕ್ ಸೈಡೇ ಇರ್ತವೆ. ಅರೌಂಡ್ 10 to 15 ಡಕ್ಟ್ಸ್ ಇರುತ್ತೆ. ಸೊ ಆ 10 to 15 ಡಕ್ಟ್ಸ್ ಮಧ್ಯದಲ್ಲಿ ಏನಾದರೂ ಇನ್ಫೆಕ್ಷನ್ ಥರ ಡೆವಲಪ್ ಆಗಿದೆ ಅಂತಂದರೆ ಈ ಪೆರಿಡಕ್ಟಲ್ ಮ್ಯಾಸ್ಟೈಟಿಸ್ ಥರ ಕಾಣಿಸುತ್ತೆ. ರೆಡ್ ಕಲರ್ ಆಗುತ್ತೆ, ನಿಪ್ಪಲ್ ಮೇಲೆ ಪಕ್ಕದಲ್ಲಿ ಎಲ್ಲಾದರೂ ಗಡ್ಡೆಗಳ ಥರ ಸಿಗುತ್ತೆ, ಅರೌಂಡ್ 2 centimeters ಲೈಕ್ ದಟ್. ಮುಟ್ಟಿದ್ರೆ ನೋವು ಇರುತ್ತೆ, ಹಾಟ್ ಇರುತ್ತೆ ಆನ್ ಟಚ್. ಆ್ಯಂಡ್ ಈ ಥರ ಇದ್ದಾವಾಗ ಫಸ್ಟ್ ನಾವು ಸ್ವಲ್ಪ ಆ್ಯಂಟಿಬಯೋಟಿಕ್ಸು ಕೊಡಬೇಕಾಗತ್ತೆ. ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಆ ಇನ್ಫ್ಲಮೇಷನ್ ಏನಿದೆನೋ, ಇನ್ಫೆಕ್ಷನ್ ಥರ ಏನಿದೆನೋ ಅದನ್ನು ಪೂರ್ತಿ ಕಮ್ಮಿ ಮಾಡಿಸಿ ಆಮೇಲೆ ಫರ್ದರ್ ಸ್ಕ್ಯಾನ್ ಎವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ತುಂಬ ನೋವು ಇದ್ದಾವಾಗ ಪೇಷಂಟ್ ಮ್ಯಾಮೋಗ್ರಾಮ್ ಬೇಡ ಅಂತಾರೆ. ಸೊ ಆ ಟೈಮಲ್ಲಿ ಮೇ ಬಿ ಅಲ್ಟ್ರಾಸೌಂಡ್ ಅಷ್ಟೇ ನೋಡಿ, ಆ್ಯಬ್ಸೆಸ್ ಅಂದರೆ ತುಂಬ ಪಸ್ ಥರ ಇದೆ ಅಂತಂದರೆ ಕೆಲವರು ಟೈಮ್ ಒಂದು ಸಿರಿಂಜ್ ಹಾಕಿ ಆ ಪಸ್ಸನ್ನು ತೆಗೆದು ಟೆಸ್ಟಿಂಗ್ಗೆ ನಾವು ಕಲಿಸಿ ಏನು ಬ್ಯಾಕ್ಟೀರಿಯಾ ಗ್ರೋತ್ ಇದೆ ಅಂತ ನೋಡಿಕೊಂಡು ಅದರ ಪ್ರಕಾರ ಆ್ಯಂಟಿಬಯೋಟಿಕ್ಸೂ ಕೊಡ್ಬೋದು. ಕೆಲವರು ಟೈಮ್ ಹೆಂಗಿರುತ್ತೆ, ಆ್ಯಬ್ಸೆಸ್ ಥರ ಇರಲ್ಲ, ಡಿಫ್ಯೂಸ್ ಇನ್ಫ್ಲಮೇಷನ್ ಥರ ಇರ್ಬೋದು. ಜಸ್ಟ್ ಆ ಡಕ್ಟ್ಸ್ ಸುತ್ತ ಟಿಶ್ಯೂಸ್ ಎಲ್ಲ ಸ್ವಲ್ಪ ಇನ್ಫ್ಲೇಮ್ಡ್ ಆಗಿರ್ಬೋದು. ಸೊ ಆವಾಗೂ ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಕೆಲಸ ಮಾಡುತ್ತೆ. ಡಯಾಬಿಟಿಕ್ ಇದ್ದವರು ಆ ಥರ ಏನಾದರೂ ಇದ್ದಾರೆ ಅಂದರೆ ಶುಗರ್ ಕಂಟ್ರೋಲ್ ಮಾಡಿ ಅಂತ ಸ್ವಲ್ಪ ಸಜೆಸ್ಟೂ ಮಾಡ್ತೀವಿ. ಇನ್ಫ್ಲಮೇಷನ್ ಕಮ್ಮಿ ಆದಮೇಲೆ ತಿರ್ಗಾ ಒಂದು ಅಲ್ಟ್ರಾಸೌಂಡ್ ಮಾಡಿ ನೋಡಿ ಡಕ್ಟ್ಸ್ ಇನ್ಸೈಡ್ ಹೆಂಗಿದೆ, ಏನಾದರೂ ಪಾರ್ಟಿಕಲ್ ಇದೆಯಾ, ಏನಾದರೂ ಸ್ಮಾಲ್ ಲೀಷನ್ಸ್ ಆ ಥರ ಏನಾದರೂ ಇದೆಯಾ ಅಂತ ನೋಡಿಕೊಂಡು ಆಮೇಲೆ ಚೆಕ್ ಮುಂದೆ ಹೆಂಗೆ ಟ್ರೀಟ್ಮೆಂಟ್ ಅಂತ ಗೊತ್ತಾಗುತ್ತೆ. ಕೆಲವ್ರಿಗೆ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದಾದಮೇಲೆ ಇದು ಏನು ಸಮಸ್ಯೆ ಇದೆಯೋ ಅದು ಪೂರ್ತಿ ದೇ ವಿಲ್ ಬಿ ವೆರಿ ಕಂಫರ್ಟಬಲ್ ವಿತ್ ಇಟ್. ಸೊ ಇದೂ ಒಂದು ನೋಡ್ಕೋಬೇಕಾಗುತ್ತೆ. ಪೆರಿಡಕ್ಟಲ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ. ಅದಾದಮೇಲೆ ಈ ನಿಪ್ಪಲ್ ಡಿಸ್ಚಾರ್ಜ್ಗಂತೂ ಈ ಥರ ಟ್ರೀಟ್ಮೆಂಟ್ ಇರುತ್ತೆ. ಸೊ ಯಾರಾದರೂ ಈ ಥರ ಬೆಳಗ್ಗೆ ಎದ್ದಿರ್ತೀವಿ ಆ್ಯಂಡ್ ಬಟ್ಟೆಗೆ ಏನಾದರೂ ಡಿಸ್ಚಾರ್ಜ್ ಆಯಿತು ಅಂತ ಅನಿಸ್ತಾ ಇದೆ ಅಂತಂದರೆ ಸ್ನಾನ ಮಾಡಿದ ಟೈಮಲ್ಲಿ ನಿಪ್ಪಲ್ ಪ್ರೆಸ್ ಮಾಡಿ ಸ್ವಲ್ಪ ನೋಡ್ಕೋಬೋದು ಈ ಥರ ಡಿಸ್ಚಾರ್ಜ್ ಏನಾದರೂ ಬರ್ತಾ ಇದೆಯಾ ಅಂತ. ಈ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನಲ್ಲಿ ಇದೂ ಒಂದು ಪಾರ್ಟ್ ಇದೆ. ಸೊ ಗಡ್ಡೆಗೋಸ್ಕರ ಹೆಂಗೆ ನೋಡ್ಕೋತಾ ಇರ್ತೀವೋ ಆವಾಗ ನಿಪ್ಪಲನ್ನು ಪ್ರೆಸ್ ಮಾಡಿ ಏನಾದರೂ ಡಿಸ್ಚಾರ್ಜ್ ಬರ್ತಾ ಇದೆಯಾ ಅಂತ ನೋಡಬೇಕು. ಆ್ಯಂಡ್ ಮುಂಚೆನೂ ಹೇಳಿದ್ವಿ, ಮತ್ತೇನೂ ಅದೇ ಹೇಳ್ತೀವಿ, 40 years ಆದಮೇಲೆ ಎಲ್ಲರೂ ಮ್ಯಾಮೋಗ್ರಾಮು ಮಾಡಿಸ್ಕೋಬೇಕು. ಏನಾದರೂ ಪೆಥಾಲಜಿ ಇದೆ ಅಂತಂದರೆ ಅದರ ಜೊತೆ ಅಲ್ಟ್ರಾಸೌಂಡೂ ಕಾಂಪ್ಲಿಮೆಂಟ್ ಇರುತ್ತೆ, ಬಟ್ ನೋಡ್ಕೋಬೇಕು. ಕೆಲವರು ಪೇಷಂಟ್ಸ್ಗೆ ಈ ನಿಪ್ಪಲ್ ಡಿಸ್ಚಾರ್ಜ್ ಜೊತೆಗೆ ನಿಪ್ಪಲ್ ಮೇಲೇನೂ ಸ್ವಲ್ಪ ಇಚ್ಚಿಂಗ್ ಥರ ಲೀಷನ್ಸ್ ಬರುತ್ತೆ, ಇಲ್ಲ ಸ್ಕೇಲಿನೆಸ್ ಅಂತ ಹೇಳ್ತೀವಿ, ಏನೋ ಬರ್ತಾ ಇದೆ, ನಾವು ಕ್ರೀಮ್ ಹಚ್ತೀವಿ ಕಮ್ಮಿ ಆಗುತ್ತೆ ಮತ್ತೆ ಹಿಂಗೆ ಬರ್ತಾ ಇದೆ ಅಂತ ಅಂತಾರೆ. ಸೊ ಆ ಥರ ಇದ್ದವ್ರೂ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋದು ಬೆಟರು. ಆ ಸ್ಕ್ರೇಪಿಂಗ್ಸ್ ಇದೆ ಏನಿದೆನೋ ಅದೂ ಸಮ್ಟೈಮ್ಸ್ ನಾವು ಟೆಸ್ಟ್ ಮಾಡ್ತೀವಿ, ಇಲ್ಲ ಅಂದರೆ ಸ್ಕಿನ್ ಬಯೋಪ್ಸಿನೂ ಮಾಡಿ ಆ ನಿಪ್ಪಲ್ಗೆ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಪೆಜೆಟ್ಸ್ ಡಿಸೀಸ್ ಅಂತ ಒಂದಿರುತ್ತೆ, ಅದರಲ್ಲಿನೂ ಇದು ನೋಡ್ಕೋಬೋದು. ಫ್ರ್ಯಾಂಕ್ ಡಿಸ್ಚಾರ್ಜ್ ಥರ ಇಲ್ಲಲ್ಲ, ಬಟ್ ನಿಪ್ಪಲ್ ಮೇಲೆ ಲೀಷನ್ನ ಪೇಷಂಟ್ ನಿಪ್ಪಲ್ ಡಿಸ್ಚಾರ್ಜ್ ಅಂತಲೂ
ಅನ್ಕೋಬೋದು. ಸೊ ಈ ಥರನೂ ನೋಡಬೇಕಾಗತ್ತೆ. ಇದಕ್ಕೆ ಎವ್ಯಾಲ್ಯೂಯೇಷನ್ ಬೇಕು. ಮ್ಯಾಲಿಗ್ನೆ ಕ್ಯಾನ್ಸರ್ ಇಲ್ಲ ಅಂತ ರೂಲ್ ಔಟು ಮಾಡ್ಕೋಬೇಕು. ಅದೇನೂ ದೊಡ್ಡ ಸಮಸ್ಯೆ ಇಲ್ಲ, ಚಿಕ್ಕ ಪ್ರೊಸೀಜರೇನೆ, ಬಟ್ ಭಯ ಪಡಬಾರ್ದು ಆ್ಯಂಡ್ ಹಾಸ್ಪಿಟಲ್ಗೆ ಬಂದು ತೋರಿಸ್ಕೋಬೇಕು. ಸೊ ಐ ಹೋಪ್ ಈ ಕೊಟ್ಟಿದ್ದ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅಂತ. ನೀವು ಈ ಥರ ಏನಾದರೂ ಸಫರ್ ಆಗ್ತಾ ಇದೆ, ಇಲ್ಲ ನಿಮಗೆ ಪರಿಚಯದವ್ರು ಯಾರಾದರೂ ಸಫರ್ ಆಗ್ತಾರೆ ಅಂದರೆ ಅವ್ರಿಗೂ ನೀವು ಈ ಇನ್ಫಾರ್ಮೇಷನ್ ಪಾಸ್ ಮಾಡ್ಕೋಬೋದು. ಸ್ಕ್ರೀನ್ ಮೇಲೆ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬಗ್ಗೆ ಡೀಟೇಲ್ಸ್ ಬರುತ್ತೆ. ನೀವು ಎದರ್ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು, ಬಂದ್ ಮಾಡ್ಬೋದು, ಇಲ್ಲ ವೆಬ್ಸೈಟಲ್ಲಿನೂ ನೋಡಿಕೊಂಡು ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೀವು ತಿಳ್ಕೊಬೋದು. ಐ ಹೋಪ್ ದಿಸ್ ಇಸ್ ವೆರಿ ಹೆಲ್ಪ್ಫುಲ್ ಟು ಯು. ಥ್ಯಾಂಕ್ ಯು.